ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರೂ ಹೆಂಗದರಿ ನಾ ಸೂಪರ್ ಆಗಿದ್ದೀನಿ ವೆಲ್ಕಮ್ ಟು ಮೈ ಅನದರ್ ಬ್ಲಾಗ್. ಸೊ ಇವತ್ತು ನಾವು ಹೊಂಟೇನು ಸಡನ್ನಾಗಿ ಪ್ಲ್ಯಾನ್ ಆಯಿತು. ಸೊ ಎಲ್ಲಿ ಹೋಗ್ಬೇಕಂತ ಕೊಲ್ಲಾಪುರ ಮಹಾಲಕ್ಷ್ಮಿ ಟೆಂಪಲ್ಗೆ ಹೋಗ್ಬೇಕಂತ. ಸೊ ಇವಾಗ ನಾವು ಹೊಂಟೀನಿ ರೀ ಕೊಲ್ಲಾಪುರ ಮಹಾಲಕ್ಷ್ಮಿ ಟೆಂಪಲ್ಗೆ. ಸೊ ಬರ್ರಿ ನೋಡೋಣ ಮುಂದೆ ಏನಾಗ್ತೈತೆ ಅಂತ. ಸೊ ಬರ್ರಿ ಅಂತ. ಸೊ ಇವಾಗ ನಾ ಬಂದೇನಿ ಟೋಲ್ ನಾಕಾಗ. ಆಮೇಲೆ ಅಲ್ಲಿಂದ ಈಗ ಜಸ್ಟ್ ಬಂದು ಮುಟ್ಟಿದ್ನಿ ಕೊಲ್ಲಾಪುರ. ಇನ್ನೊಂದು ಒಂದು 20 ಕಿಲೋಮೀಟ್ರ್ ಐತ್ರಿ ಕೊಲ್ಲಾಪುರ ಮಹಾಲಕ್ಷ್ಮಿ ಟೆಂಪಲ್ಗೆ. ನಾ ಕೊಲ್ಲಾಪುರಕ್ಕೆ ಬಂದು ಮುಟ್ಟಿದ್ದೀನಿ. ಅಲ್ಲಿಂದ ಬಂದು ಶಿವಾಜಿ ಯೂನಿವರ್ಸಿಟಿ ನೋಡ್ರಿ. ಸೊ ಕೊಲ್ಲಾಪುರ ಶಿವಾಜಿ ಯೂನಿವರ್ಸಿಟಿ ಅಲ್ಲಿ ಬಂದು ನಿಂತಾಗ ಗಾಡಿಗಳು ಯಾವುದು ಚಳವಳಿ ಮಾಡತ್ತಿದ್ರು, ಕ್ರೂಸರ್ಗಳದು ಹೊಂಟಿತ್ತು ತಿಳ್ಕೊಬೋದು. ಅದರಿಂದ ಬಂದು ಮುಂದೆ ನಮ್ಮ ಆರ್ಮಿ ಕ್ಯಾಂಪಸ್ ಐತೆ ಅಲ್ಲಿ. ಸೊ ಅಲ್ಲಿ ನೋಡ್ಬೋದು ನೀವು, ವಿಮಾನದ್ದು ಐತಿ, ಬೋಟು ಐತಿ. ಸೊ ಅಲ್ಲಿ ಬಂದು ನಿಂತೀನಿ. ಅಲ್ಲಿಂದ ಇಲ್ಲಿ ಹೋಗುವಾಗ ದಾರಿ ಒಳಗೆ ಕೊಲ್ಲಾಪುರ ಸಿಟಿ ಒಳಗಿದೆ, ಯಾವ ಕೋಟೆ ಅಂತ ಗೊತ್ತಿಲ್ಲ. ಸೊ ಅಲ್ಲಿ ಐತಿ ಇದು ಕೋಟೆ ಈ ಕಾಲದ. ಸೊ ಅಲ್ಲಿಂದ ಮುಂದೆ ಬಂದು ಇಲ್ಲಿ ನೋಡ್ಬೋದು ಬರೀ ಕೊಲ್ಲಾಪುರ ಸಿಟಿ ಒಳಗೆ ಒಂದು ಏರಿಯಾ ಐತಿ. ಅಲ್ಲಿ ಬರೀ ಚಪ್ಪಲಿನ ಅಂಗಡಿ ಇದಾವೆ, ಬರೀ ಚಪ್ಪಲ್ದು ಅಂಗಡಿ ಇದಾವೆ. ಮೆಟ್ಟಿನು ತೊಗಲಿನ ಚಪ್ಪಲ್ ಅದು ಬೇಕಾದ್ರೆ ಇಲ್ಲಿ ಬರ್ಬೋದು ನೀವು. ಯಾವ ಥರ ಬೇಕು ಆ ಥರ ಡಿಸೈನ್ ನಿಮ್ಗೆ ಸಿಗ್ತಾವೆ ಇಲ್ಲಿ. ಸೊ ಎಲ್ಲ ಬರೀ ನೋಡಿದ್ವಿ ಎಷ್ಟು ದೊಡ್ಡ ಚಪ್ಪಲಿ ಮಾಡಿ ಇಟ್ಟಾರಂತ. ಸೊ ಚಪ್ಪಲಿ ತೊಗೊಳೋದ್ರೆ ಕೊಲ್ಲಾಪುರದಾಗ ನಿಮ್ಗೆ ಬೇಕಾದ್ರೆ ತೊಗೋಬೋದು. ಸೊ ಎಲ್ಲ ಬರೀ ಒಂದು ಏರಿಯಾನೇ ಐತೆ, ಅದ ಬರೀ ಚಪ್ಪಲಿನ ಅಂಗಡಿಗಳು ಅದಾವೆ, ಬೇರೆ ಆದರೂ ಎಲ್ಲ ಬರೀ ಚಪ್ಪಲ್ದು ಅದಾವೆ. ಸೊ ಅದು ಮುಗಿಸ್ಕೊಂಡು ನಾವು ಬನ್ನಿ ಕೊಲ್ಲಾಪುರ ಮಹಾಲಕ್ಷ್ಮಿ ಟೆಂಪಲ್ಗೆ. ಸೊ ಏನು ನೋಡತ್ತೀರಿ ನೀವು, ಇದೆ ಕೊಲ್ಲಾಪುರ ಮಹಾಲಕ್ಷ್ಮಿ ಟೆಂಪಲ್. ಇದು ಔಟ್ ಸೈಡ್ ವ್ಯೂ ಇದೆ. ಸೊ ಅಲ್ಲಿಂದ ಬಂದು ನಾ ಚಪ್ಪಲ್ ಕಳೆದ ಉಡುಬತ್ತಿ ಕಪ್ರ ತೊಗೊಂಡು ನಾ ಬಂದಿದ್ದೆ ನೋಡ್ರಿ ಕೊಲ್ಲಾಪುರ ಮಹಾಲಕ್ಷ್ಮಿ ಒಳಗೆ. ಲೈಟ್ ಒಳಗೆ ಹೊರಗೆ ಸ್ಕ್ರೀನ್ ಹಚ್ಚಿದಾರು. ಸೊ ಬಂದು ಇದನ್ನ ಯಾಕಂದ್ರೆ ಇದು ಫಸ್ಟ್ ಟೈಮ್ ಬಂದಿದ್ನಿ ಇಲ್ಲಿ, ಇದಕ್ಕಿಂತ ಮೊದಲು ಯಾವಾಗ ಬಂದಿದ್ದಿಲ್ಲ. ಸೊ ಭಾಳ ದಿವಸದಿಂದ ಹೋಗ್ಬೇಕು ಅನ್ಸತ್ತಿತ್ತು. ಸೊ ಸಡನ್ನಾಗಿ ಪ್ಲ್ಯಾನ್ ಆಯಿತು. ಸೊ ಅದಕ್ಕೆ ಬನ್ನಿ. ಸೊ ನೋಡ್ರಿ ಕೊಲ್ಲಾಪುರ ಮಹಾಲಕ್ಷ್ಮಿ ಟೆಂಪಲ್ ಈ ಥರ ಐತಿ. ಹಳೆ ಕಾಲದಾಗ ಭಾಳ ಹಳೆ ಕಾಲನಾಗ ಕಟ್ಟಿದ ಗುಡಿ ಐತಿ. ಸೊ ಒಂದ್ಸಲ ವಿಸಿಟ್ ಕೊಡ್ರಿ. ಸೊ ಹತ್ತಿರ ಇದ್ದವ್ರ. ಸೊ ಈ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನ ಯಾವುದಂದ್ರೆ ತಿರುಪತಿ ಬಾಲಾಜಿ ಅವರ ಹೆಂಡತಿ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನ ಐತದ. ಆಮೇಲೆ ತಿರುಪತಿಗೆ ಹೋಗಿ ಬಂದವರು ಇಲ್ಲಿ ಕಂಪಲ್ಸರಿ ಬರ್ತಾರೆ. ಸೊ ತಿರುಪತಿ ಬಾಲಾಜಿಗೆ ಯಾರು ಹೋಗಿರ್ತಾರಲ್ಲ ಇವರು ಇಲ್ಲಿ ಬಂದಾಗೆ ಕಂಪಲ್ಸರಿ ಬರ್ಬೇಕಂತ ಅಂತಾರು. ಒಂದು ಭೇಟಿ ಇಲ್ಲಿ ನೋಡ್ಬೋದು ನೀವು. ಎಲ್ಲ ಗುಡಿ ಒಂದು ಶಿಖರ ನೋಡ್ರಿ, ಇಲ್ಲಿ 4 ಶಿಖರ ಅದಾವೆ. ಸೊ ಗುಡಿ ಇಷ್ಟು ಭಾರಿ ಐತಲ್ಲ ನೋಡೋಕೆ. ನಾನು ಫಸ್ಟ್ ಟೈಮ್ ಹೋಗಿದ್ನು, ಹಾಗಾಗಿ ನೆಕ್ಸ್ಟ್ ಲೆವೆಲ್ ಐತೆ ಅನ್ಬೋದು. ಗುಡಿ ನೋಡೋಕೆ ಹಿಡ್ಕೊಂಡು ಸಾಲಂಗಿಲ್ಲ ಆ ಥರ ಐತಿ. ಮತ್ತು ಇವತ್ತು ಸೋಮವಾರ ಇದ್ದಿದ್ದರಿಂದ ರಶ್ ಭಾಳ ಇತ್ತು. ಆಮೇಲೆ ಇಲ್ಲೊಂದು ಶಾರ್ಟ್ಕಟ್ ಇತ್ತು, ಸ್ವಲ್ಪ ದೂರಿಂದ ದರ್ಶನ ಸಿಗ್ಬೋದು. ಸೊ ನಂಬರ್ ಹಚ್ಕೊಂಡು ಬಂದ್ರೆ ಅಲ್ಲಿ ಸ್ವಲ್ಪ ಹತ್ತಿರ ಹೋಗಿ ನೋಡೋಕೆ ಸಿಗ್ತೈತಿ. ಸೊ ದೂರ ನಿಂತು ನೋಡ್ಬೋದ್ರೆ ಇಲ್ಲೊಂದು ಶಾರ್ಟ್ಕಟ್ದಾಗ ನಂಬರ್ ಐತಿ. ಸೊ ಇಲ್ಲಿ ಜನ ಎಲ್ಲ ಬಂದು ದರ್ಶನ ತೊಗೊಳತ್ತಿದ್ರು. ನೋಡ್ಬೋದು ಇಲ್ಲಿ ಯಾವ ಥರ ಆಗಿನ ಕಾಲನ ಗುಡಿ ಕಟ್ಟ್ಯಾರ ಅಂತದ. ಸೊ ಆ ಥರ ಒಂದು ದೇವಸ್ಥಾನ. ಅಲ್ಲಿ ಮೊಬೈಲ್ ಅಲೌ ಇಲ್ಲದಕ್ಕೆ ತೋರ್ಸೋಕ್ಕಾಗಲಿಲ್ಲ. ಈಗ ಹೊರಗಡೆ ಮತ್ತು ಬಂದು ಈ ಸೈಡ್ ಲೆಫ್ಟ್ ಸೈಡ್ ಬಂದಾಗ ನೋಡ್ಬೋದು ಈ ಥರ ಸಿಕ್ಕರೆ ಏನು ಕಾಣತ್ತಿದ್ದು. ಅಂದ್ರೆ ಒಳಗಿನ ದರ್ಶನ ತೊಗೊಂಡು ಜನ ಬರತ್ತಿದ್ರು ಹೊರಗೆ ನೋಡ್ಬೋದು ನೀವು. ಈ ಥರ ಗುಡಿ ಐತ್ಲ ನೀವು. ಈ ಥರ ಒಂದು 4 ಶಿಖರ ಇರೋ ಗುಡಿ ಸೊ ನಿಮ್ಗೆ ನೋಡೋಕೆ ಸಿಗೋದು ಮಹಾರಾಷ್ಟ್ರ ಕಡಿಮೆ ಅನ್ಕೋತೇನೆ. ಸೊ ಆ ಥರ ಒಂದು ದೇವಸ್ಥಾನ ಐತಿದ. ಸೊ ಬರೀ ನೋಡೋಣ ಮುಂದೆ ಆಗ್ತೈತೆ ಅಂತ. ನಾನು ಬನ್ನಿ ಒಂದೆರಡು ಸೆಲ್ಫಿ ತೊಗೊಂಡು 1-2 ಫೋಟೋ ತೊಗೊಂಡು ಹಾಗಾಗಿ. ಸೊ ನಾವು ಒಬ್ಬ ಬಂದಿದ್ದು, ಅವನ ಜೊತೆ ಯಾರೆಲ್ಲಾಗಿದ್ರು ಅದಕ್ಕೆ ಫೋಟೋ ತಗೋಬೇಕಾದ್ರೆ ಅದಕ್ಕೆ ಫೋಟೋ ತಕ್ಕೊಳ್ಳೋಕೆ ತೆಗಿತಾರೆ. ಬೇರೆದವ್ರ ಕಡೆ ಫೋನ್ ಕೊಟ್ಟು ಒಂದು ಫೋಟೋ ತಕ್ಕೋನು. ಸೊ ಈ ಥರ ಇತ್ತು ನೋಡ್ರಿ. ಯಾವ ಥರ ಗುಡಿ ಆಗಿಂತ ಕೆತ್ತನೆ ಮಾಡಿದಾರಂತ, ಆಗಿಂತ ಇಟ್ಟಿದಾರಂತ ನೋಡ್ಬೋದು ನೀವು. ನೋಡ್ರಿ ಇಲ್ಲಿ ಲೇಡೀಸ್ ಹೆಣ್ಮಕ್ಳದ್ದು ಕ್ಯೂ ಹಚ್ಚಿದಾರು. ಎಷ್ಟು ಲೈನ್ ಐತೆ ಅಂತ ನೋಡ್ಬೋದು ನೀವು. ಇಲ್ಲಿವರೆಗೂ ನಂಬರ್ ಯಾವ ಥರ ರಶ್ ಐತೆ ನೋಡ್ರಿ. ಇಲ್ಲಿ ಸಿಕ್ಕಾಪಟ್ಟೆ ರಶ್ ಐತೆ. ನಂಗೆ ಅನ್ಸೋ ಅಲ್ಲಿ ಏನ್ರಿ ನಂಬರ್ ಹಚ್ಚಿದ್ರೆ ನಂಬರ್ ಬರೋಕೊಂದು 3-4 ಅವರ್ ಬೇಕು. ಅದಕ್ಕೆ ನಾನು ನಂಬರ್ ಹಚ್ಚಲಿಲ್ಲ, ಯಾಕಂದ್ರೆ ಟೈಮ್ ಆಗಿತ್ತು. ಮಧ್ಯಾಹ್ನ 2-3 ಗಂಟೆ ಆಗಿತ್ತು. ವಾಪಸ್ ಊರಿಗೆ ಬರ್ಬೇಕಲ್ಲ, ಹಾಗಾಗಿ ನಂಬರ್ ಹಚ್ಚಲಿಲ್ಲ. ಶಾರ್ಟ್ಕಟ್ ನನ್ನ ದರ್ಶನ ತೊಗೊಂಡು
ಅಲ್ಲಿಂದ ಅದು ಮುಗಿಸ್ಕೊಂಡು ನಾವು ಬಂದ್ನಿ ಕೊಲ್ಹಾಪುರ ರಂಕಾಳ ಕೆರೆ. ನೋಡತ್ತೀರಿ ಇದ ನೋಡ್ರಿ ಸೊ ಕೊಲ್ಹಾಪುರ್ನಾಗ ಇದೊಂದು ಕೊಲ್ಹಾಪುರ ಫೇಮಸ್ ರಂಕಾಳ ಕೆರಿ. ಪ್ಲೇಸ್ ಐತಿ. ಸೊ ನೋಡ್ಬೋದು ನೀವು ಇಲ್ಲಿ ರಂಕಾಳ ಕೆರೆ ಇದೆ ಈ ಥರ ಐತಿ. ಸೊ ನಾ ಕೊಲ್ಹಾಪುರಕ್ಕೆ ಬಂದಿದ್ನಿ ಕೆರೆ ಹತ್ರ. ಅದು ಯಾವಾಗಂದ್ರೆ 10 ವರ್ಷ ಮೊದಲು ಬಂದಿದ್ದೆ. ಸೊ 10 ವರ್ಷ ಆದಮೇಲೆ ನಾ ಬಂದಿನಿ ಕೊಲ್ಹಾಪುರಕ್ಕೆ ಬಂದೇನು ಸಾಕಷ್ಟು ಸಲ. ಬಟ್ ರಂಕಾಳ ಕೆರೆಗೆ ನಾ ಬಂದಿದ್ದು 10 ವರ್ಷ ಆದ ನಂತರ. ಸೊ 10 ವರ್ಷಕ್ಕಿಂತ ಮೊದಲು ಬಂದಿದ್ನು. ಸೊ ಇಲ್ಲದು ಕೊಲ್ಹಾಪುರ ರಂಕಾಳ ಕೆರೆ ಹತ್ರ ಒಂದು ಪ್ಲೇಸ್ ಅದ. ಇಲ್ಲಿ ನೋಡ್ಬೋದು ಈ ಥರ ಐತಿ ಒಂದು ವ್ಯೂ. ಮಧ್ಯಾಹ್ನ ಹೋಗಿದ್ನ, ಮಧ್ಯಾಹ್ನ ಬಿಸಿಲು ಭಾಳ ಇತ್ತು. ಸೊ ಹಾಗಾಗಿ ಈ ಥರ ವ್ಯೂ ಬರತೈತಿ. ಸೊ ಅಲ್ಲಿಂದ ಬನ್ನಿ ಕೊಲ್ಹಾಪುರ ರಂಕಾಳ ಕೆರೆ ಹತ್ರ ಇರೋ ಒಂದು ಗಾರ್ಡನ್ಗೆ. ಸೊ ಇಲ್ಲಿ ಸಿಕ್ಕಾಪಟ್ಟೆ ಜನ ಕಪಲ್ಸು ಬರ್ತಾರೋ, ಲವರ್ಸು ಬರ್ತಾರೋ, ಆಮೇಲೆ ಗರ್ಲ್ ಫ್ರೆಂಡ್ಸು ಬೈಕೊಂಡು ಅವು ಬರ್ತಾರೋ. ಸಿಕ್ಕಾಪಟ್ಟೆ ಜನ ಬರ್ತಾರೆ ಇಲ್ಲಿ. ಈವ್ನಿಂಗ್ ಜಾಸ್ತಿ ಜನ ಇರ್ತಾರೋ. ನಾ ಮಧ್ಯಾಹ್ನ 2 ಗಂಟೆ 3 ಗಂಟೆ ಆಗಿದ್ದರಿಂದ ಇಲ್ಲಿ ಸ್ವಲ್ಪ ಜನ ಕಮ್ಮಿ ಇದ್ದಾರೆ. ಸೊ ನೋಡ್ಬೋದು ನೀವು ಯಾವ ಥರ ಎಲ್ಲ ಗಾರ್ಡನ್ ಮೇಂಟೆನೆನ್ಸ್ ಮಾಡಿದಾರೋ. ಸೊ ಇಲ್ಲಿ ಮಾತ್ರ ವ್ಯೂ ಮಸ್ತ್ ಐತಿ. ಸೊ ಇದಂತೂ ನೋಡೋಕೆ ಕಣ್ಣು ಸಾನಾಗಿಲ್ಲ, ಆ ಥರ ಒಂಥರ ಮೇಂಟೈನ್ ಮಾಡಿದರು. ಸೊ ಜನ ಅದು ಬಂತಿರಲಿ, ಸಿಕ್ಕಾಪಟ್ಟೆ ಜನ ಇದ್ದರು, ಸ್ವಲ್ಪ ಕಮ್ಮಿ ಇದ್ದರು. ಈವ್ನಿಂಗ್ ಟೈಮ್ ಅಲ್ಲಿ ಲೋಕಲ್ ಜನ ಜಾಸ್ತಿ ಬರ್ತಾರೆ. ಸೊ ಇಲ್ಲಿ ಮರಾಠಿ ಒಳಗೆ ಬರ್ದಾರೆ ನೋಡ್ರಿ, ಮೀಲ್ ಐ ಲವ್ ಕೊಲ್ಹಾಪುರ ಅಂತ. ಸೊ ಇದು ಅಲ್ಲಿರುವಂಥ ಒಂದು ಪ್ಲೇಸ್ ಇದೆ. ಇಲ್ಲಿ ಬಿಲ್ಡಿಂಗ್ ಇದೆ, ಹಳಿ ಬಿಲ್ಡಿಂಗ್ ಐತಿ. ಸೊ ಇಲ್ಲಿ ಗಡಿಯಾರ ಐತಿ ನೋಡ್ಬೋದು ನೀವು. ಇಲ್ಲಿ ಬಂದಿದ್ದು ನಾ 10 ವರ್ಷದಿಂದ. ಸೊ ಯಾವ ಥರ ತೆಂಗಿನ ಗಿಡ ಗಾರ್ಡನ್ ಅದು ಮೇಂಟೆನೆನ್ಸ್ ಮಾಡಿದ ನೋಡ್ಬೋದು ನೀವು. ಸ್ವಲ್ಪ ವಿಡಿಯೋ ಶೂಟ್ ಅದು ಮಾಡ್ಕೊಂಡು. ಸೊ ಇಲ್ಲಿ ನಿಮ್ಗೆ ಬೇಕಾದ್ರೆ ಬೋಟ್ ರೈಡ್ ಹೋಗ್ಬೋದು ನೀವು. ಇಲ್ಲಿ ಒಬ್ಬೊಬ್ಬರು ಹೋಗ್ಬೋದು, 2 ಜನ ಹೋಗ್ಬೋದು, ಕಪಲ್ಸ್ಗಳು ಹೋಗ್ಬೋದು. ಸೊ ಒಂದೊಂದು ಬೋಟ್ದಾಗ ನೀವು ರೈಡ್ ಅಂತ ಅದು ಈವ್ನಿಂಗ್ ಸ್ಟಾರ್ಟ್ ಆಗ್ತೈತಿ. ಸೊ ಅದು ಮುಗಿಸ್ಕೊಂಡು ಬಿಸಿಲು ಭಾಳ ನಾ ತೊಗೊಂಡು ಐಸ್ ಕ್ರೀಮ್ ತಿನ್ನಿ. ಅದಾದ ಕೂಡಲೇ ಸೇವ್ ಪುರಿ ತೊಗೊಂಡು ದಹಿ ಪುರಿ ತೊಗೊಂಡು ತಿನ್ನಿ. ಹಸಿವಾಗಿದ್ದು ಬೆಳಿಗ್ಗೆ ಜಲ್ದಿ ಊಟ ಮಾಡಿ ಬಂದಿದ್ದೆ ಅದಕ್ಕೆ. ಸೊ ಮಸ್ತ್ ಇತ್ತು. ಸೊ ಅದನ್ನು ಮುಗಿಸ್ಕೊಂಡು ನಾ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ನಿ. ಸೊ ಬಿಸಿಲು ಭಾಳ ಇತ್ತು, ಊರಿಗೆ ಹೋಗ್ಬೇಕಂತ ರೆಡಿ ಆದ್ನು. ಐಸ್ ಕ್ರೀಮ್ ತಿಂದ. ಸೊ ಬರುವಾಗ ಪೊಲೀಸರು ಇರ್ತಾರೋ. ನಮ್ಮ ಕರ್ನಾಟಕ ಗಾಡಿ ಐತಿ, ಹೆಲ್ಮೆಟ್ ಎಲ್ಲ ಇತ್ತು. ಹಾಗಾಗಿ ಪೊಲೀಸರು ಹಿಡಿತಾರಂತ ನಾ ಬೇರೆ ಹೊರಗಿನ ರೂಟ್ಲೆ ಬರಕ್ಕೆ ಹೋದ್ನು. ಏನು ಮಾಡಿದ್ರು ನಮ್ಗೆ ರೂಟ ಸಿಗಲಾಗಿತ್ತು. ಹೊರಗೆ ಹೈವೇಗೆ ಬರೋಕೆ ಭಾಳ ಟೈಮ್ ತೊಗೋತು. ಹಾಗಾಗಿ ಹಂಗೂ ಹಿಂಗೂ ಮಾಡಿ ಜಸ್ಟ್ ಬಂದೆ ನೋಡ್ರಿ. ಈಗ ಹೈವೇ ಇನ್ನೂ ಸ್ವಲ್ಪ ಅಂದ್ರೆ ಹೈವೇ ಬರ್ತೈತಿ. ಸೊ 1 ಗಂಟೆ ಆಯ್ತು ಹೊರಗೆ. ರೂಟ ಒಳಗೆ ಸಿಟಿ ಒಳಗೆ ಭಾಳ ದಾರಿದ್ದು. ಹಾಗಾಗಿ ಮ್ಯಾಪ್ ನೋಡ್ಕೊಂಡು ಬರಬೇಕಾದ್ರೆ ಸ್ವಲ್ಪ ಕಷ್ಟ ಆಯಿತು. ಮ್ಯಾಪ್ ನೋಡ್ಕೋಬೇಕು, ಒಬ್ಬ ಗಾಡಿನ ಹೊಡ್ಬೇಕು. ಹಿಂಗಾಗಿ ಆಯ್ತು ರೀ. ಸೊ ಈ ಬ್ಲಾಗ ನಿಮ್ಗೆ ಇಷ್ಟ ಆಗಿತ್ತು ಅನ್ಕೋತೇನೆ. ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿರಿ. ಮತ್ತೆ ಸಿಗೋಣ ಅಂತ ನೆಕ್ಸ್ಟ್ ಬ್ಲಾಗ್ನಾಗ, ಮತ್ತೊಂದು ವಿಡಿಯೋನಾಗ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.